ಸರ್, ಏನೋ ನಮ್ಮ ಜಯರಾಮಣ್ಣನ ಸಸ್ಪೆಂಡ್ ಮಾಡ್ತಿದ್ದೀರಾ? ಇವನು ಯಾವಾಗಲೂ ನಿಂಗೆ ಅಣ್ಣ ಆದ? ಸ್ಟೇಷನಲ್ಲಿ ಎಲ್ಲರೂ ಅವ್ರನ್ನ ಜಯರಾಮಣ್ಣ ಅಂತಲೇ ಸರ್ ಕರೆಯೋದು. ನಾನು ಹಾಗೆ ಕರೆಯಲ್ವಲ್ಲ. ನಾನು ಅವನ ಹೋಗು ಬಾ ಅಂತ ಮರ್ಯಾದೆ ಕೊಡದೆ ತಾನೇ ಮಾತಾಡೋದು. ಅವನು ಅವನ ಮಗ ಮಾಡಿರೋ ಕೆಲಸಕ್ಕೆ ಇನ್ನೇನು ಅವನಿಗೆ ಎದ್ದು ನಿಂತು ಸಲ್ಯೂಟ್ ಹೊಡಿಬೇಕಾ? ಸರ್, ತಪ್ಪು ಮಾಡಿರೋದು ನಾನು. ನೀವೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡಿ. ದಯವಿಟ್ಟು ನಮ್ಮ ಸಾಹೇಬ್ರನ್ನ ಮಾತ್ರ ಸಸ್ಪೆಂಡ್ ಮಾಡಿಬಿಡಿ. ಮುಚ್ಚೋ ಬಾಯಿ. ಮಾಡೋದೆಲ್ಲ ಮಾಡಿ ಈಗ ಮೊಸಳೆ ಕಣ್ಣೀರು ಹಾಕ್ತಿದ್ಯಾ? ಇದಕ್ಕೆ ನಾನಾಗ್ಲಿ ಸಾಹೇಬ್ರಾಗ್ಲಿ ಕರಗಲ್ಲ. ಏನಪ್ಪ ಜಯರಾಮ, ನಿನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಗಾಬರಿ ಆಗಿದೆಯಾ? ಇಲ್ಲ ಸರ್, ನೀವು ಆ ರೀತಿ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇಷ್ಟಾದರೂ ನಂಬಿಕೆ ಇದೆಯಲ್ಲ, ವೆರಿ ಗುಡ್. ತಲೆ ಕೆಡ್ಸ್ಕೊಂಬೇಡ, ಸಸ್ಪೆಂಡ್ ಮಾಡಲ್ಲ. ಆದರೆ ನಿನಗೆ ಬರಬೇಕಾಗಿದ್ದ ಪ್ರಮೋಷನ್ ಲೆಟ್ರನ್ನ ಹರಿದಾಕ್ತೀನಿ. ಸರ್, ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದೀನಿ. ಡ್ಯೂಟಿಲಿರುವಾಗ ಒಂದ್ಸಲ ಪ್ರಮೋಷನ್ ತಗೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ ಸರ್. ನಿನ್ನ ಮಗ ನಿನ್ನ ಮುಂದೆ ನನ್ನ ಮಗಳಿಗೆ ತಾಳಿ ಕಟ್ಟಿದ್ರು ಕೂಡ ನೀನು ಸುಮ್ಮನೆ ನಿಂತಿದ್ದಲ್ಲ. ನನ್ಗೆ ಹೇಗಾಗಿರ್ಬೇಡ. ನಾನು ಅನುಭವಿಸ್ತಿರೋ ನೋವನ್ನ ನೀನು ಅನುಭವಿಸು. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನು ದೆವ್ವದ ಥರ ಓಡ್ ಬರ್ತಾ ಇರುವಾಗಲೇ ಅವನ್ನ ತಡಿಬೇಕು ಅಂದ್ಕೊಂಡೆ. ಆದರೆ ಅವನು ಜೋರಾಗಿ ನುಗ್ಬಿಟ್ಟ ಸರ್. ಎಷ್ಟು ತಡೆಯೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಕೈಲಾಗಲಿಲ್ಲ. ಹೌದು ಸರ್, ಸಾಹೇಬರು ನನ್ನ ಹಿಡಿಯಕ್ಕೆ ಬಂದರು. ನಾನೇ ತಪ್ಪಿಸ್ಕೊಂಡು ಓಡ್ ಬಂದೆ. ಈ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ದು ನಾನು ಸರ್. ಅದು ನನ್ನ ತಪ್ಪು. ನಾನು ಸಾಹೇಬ್ರ ಇದ್ರಲ್ಲಿ ಏನೂ ತಪ್ಪಿಲ್ಲ. ದಯವಿಟ್ಟು ಅವ್ರ ಪ್ರಮೋಷನ್ ಲೆಟರ್ನ ಹರಿದಾಕ್ಬೇಡಿ ಸರ್. ಏಯ್ ಸಾಹೇಬ, ನಾನು ಕಣೋ, ನಿಮ್ಮಪ್ಪ ಅಲ್ಲ. ಅವನ್ನ ಬೇಕಿದ್ರೆ ವಯಸ್ಸಾಗಿರೋ ಮುದಿ ಗೂಬೆ ಅನ್ನು. ಏ ಎಸ್ ಐ, ನಮ್ಮ ಸಾಹೇಬ್ರನ್ನ ಏಕವಚನದಲ್ಲ ಕರಿಬೇಡ. ಇವತ್ತು ನಿನ್ನ ಮಗಳ ಮೇಲೆ ಸೇಡಿ ತೀರ್ಸ್ಕೊಂಡಿದ್ದೀನಿ. ನಾಳೆ ನಿನ್ನ ಮೇಲೂ ತೀರ್ಸ್ಕೊತೀನಿ. ಹೌದಾ? ನಿನ್ನ ಮುಂದೆನೆ ನಿಮ್ಮ ಅಪ್ಪನ ಪ್ರಮೋಷನ್ ಲೆಟರ್ನ ಹರಿದು ಬಿಸಾಕ್ತೀನಿ. ಏನು ಮಾಡ್ಕೋತೆ ಮಾಡ್ಕೋ. ಇದೇನು ಸರ್, ಅವನೇನೋ ಅಂದ ಅಂತ ನನ್ನ ಪ್ರಮೋಷನ್ ಲೆಟರ್ ಹರಿದಾಕ್ಬಿಟ್ರಲ್ಲ. ನಾವೇನೇ ತಪ್ಪು ಮಾಡದೇ ಇದ್ರು ನಿನ್ನ ಮಗ ನನ್ನ ಮಗಳಿಗೆ ತಾಳಿ ಕಟ್ಟಿದ್ನಲ್ಲ, ಆಗ ನಾವೆಷ್ಟು ನೋವು ಅನ್ಭವಿಸಿದ್ದೀವಿ. ಈಗ ನೀನು ಆ ನೋವನ್ನ ಅನುಭವಿಸು. ನೋಡು ನರಸಿಂಹ, ನೀನು ಮಾಡಿದ ಕೆಲಸದಿಂದ ನಮ್ಮ ಅಣ್ಣ ಸ್ಥಿತಿ ಏನಾಯ್ತು ಅಂತ ನೋಡು. ಈಗ ಸಂತೋಷನ ನಿನಗೆ? ನನ್ನ ಮಗ ತಪ್ಪು ಮಾಡ್ದ ಅಂತ ಅವರಪ್ಪನಿಗೆ ಅನ್ಯಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ನನ್ನ ಮಗಳು ಏನು ತಪ್ಪು ಮಾಡಿದ್ಲು ಅಂತ ಇವನು ಬಂದು ಮದುವೆ ಆದ? ನಿಮ್ಮ ಮಗಳು ನಮ್ಮ ಭಾವನ ಮದುವೆ ಆಗಕ್ಕೆ ಮುಂದಾದ್ಲು. ಅದು ತಪ್ಪಲ್ವಾ ಸರ್? ನಿನ್ನ ಭಾವ ಅನ್ಕೊಂಡಿರೋ ಮಹಾಶಯ ಮನೆಯವ್ರೆ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿ ಅಂತ ಗೋಗರ್ತಿದ್ದು. ಅದಕ್ಕೆ ನಾನು ಒಪ್ಕೊಂಡಿದ್ದೆ ಹೊರತು ನಿಮ್ಮ ಹುಡುಗನ ಕೊಡಿ ಅಂತ ನಾನೇನು ಕೇಳ್ಕೊಂಡಿರಲಿಲ್ಲ. ಅವರಾಗೆ ಬಂದಿದ್ದು.
ಯಾಕೆ ಏನಾಯ್ತು ಮೇಡಮ್? ನಾನಿಲ್ಲಿ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಚಿರು ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೀನು ಆರಾಮಾಗಿ ಸೀಟ್ಗೆ ತಲೆ ಒರ್ಕೊಂಡು ಮಲ್ಕೊಂಡಿದ್ಯಾ? ಇದೇನಾ ನಿನ್ ಚಿರುನ್ ಹುಡ್ಕೋ ರೀತಿ? ಬರೀ ಬಾಯಿ ಮಾತಲ್ಲಿ ಹಸ್ಬೆಂಡು ಅಂದ್ರೆ ಸಾಲದು, ಅವನ ಮೇಲೆ ಪ್ರಾಮಾಣಿಕವಾದ ಕಾಳಜಿನೂ ಇರಬೇಕು. ಇವತ್ತು ನಿನ್ ಹಸ್ಲಿ ಬಣ್ಣ ಏನು ಅಂತ ಬಯಲಾಗೋಯ್ತು. ಪ್ರಾಮಾಣಿಕತೆ ಬಗ್ಗೆ ನಂಗೆ ಹೇಳಕ್ ಬರಬೇಡಿ. ಯಾವತ್ತಿದ್ರು ನಾನು ಅದ್ರಲ್ಲಿ ಮುಂದೆನೆ. ಹಸ್ಬೆಂಡು ಯಾವತ್ತಿದ್ರು ನನ್ನ ಗಂಡ. ಅದನ್ನ ದೇವ್ರು ಬಂದು ಹೇಳಿದ್ರು ತಪ್ಸಕ್ಕಾಗಲ್ಲ. ಹಾಗಿದ್ರೆ ಅದ್ ಯಾವ ಮಂಡ ಧೈರ್ಯದಿಂದ ಅವನಿಗೆ ಬೇರೆ ಮದುವೆ ಮಾಡ್ಸಕ್ ಒಪ್ಕೊಂಡೆ? ನಮ್ಮಿಬ್ರ ಹತ್ರ ನೀವ್ ಸುಳ್ಳು ಹೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಕಸ್ಮಾತ್ ಚಿರೋ ಅವ್ರು ಇನ್ನೊಂದು ಮದ್ವೆ ಆಗಿದ್ರು ನನ್ನ ಮನ್ಸಿಂದ ಅವ್ರು ಯಾವತ್ತೂ ದೂರ ಆಗ್ತಿರ್ಲಿಲ್ಲ. ಅವ್ರು ಕಟ್ಟಿರೋ ಈ ತಾಳಿ ನನ್ ಸಾಯೋವರೆಗೂ ನನ್ ಕುದ್ಗೆಯಲ್ಲೇ ಇರುತ್ತೆ. ಹಲೋ, ಹಾ, ನಾನು ಯಾಕಾಗಲೇ ಕಾಲ್ ಮಾಡಿದೆ ಅಂದರೆ ಚಿರು ಏನಾದರೂ ನೋಡಿದ್ರಾ? ಇಲ್ಲ ಮೇಡಮ್. ಹೌದಾ, ಓಕೆ. ನಿಮ್ಗೇನಾದರೂ ಚಿರು ಬಗ್ಗೆ ಗೊತ್ತಾದರೆ ನಂಗೆ ಒಂದ್ಸತಿ ಕಾಲ್ ಮಾಡಿ ಪ್ಲೀಸ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಮೇಡಮ್, ಅವತ್ತು ನಾನು ಹಸ್ಬೆಂಡು ರಸ್ತೆ ಬದಿಯಲ್ಲಿ ಒಂದು ಪಾರ್ಟಿ ಮಾಡಿದ್ವಿ. ಅಲ್ಲಿಗೆ ಹೋಗೋಣ, ಇಲ್ಲೇ ಹತ್ರದಲ್ಲಿದೆ. ಈಗೇನು ಅಲ್ಲಿ ಏನಾದರೂ ನಿಮ್ಮ ನೆನಪುಗಳನ್ನ ಬಿಟ್ಟು ಬಂದಿದ್ಯಾ? ಇವಾಗ ಹೋಗೋದನ್ನ ತೊಗೊಂಬರ್ಬೇಕಾ? ಏನೋ ಹೇಳ್ಬೇಡಿ ಮೇಡಮ್, ಚಿರು ಅವರು ಅಲ್ಲಿರ್ಬೋದು ಅನಿಸ್ತಿದೆ, ಅದಕ್ಕೆ ಹೇಳಿದೆ. ಅವನನ್ನು ಏನು ಅನ್ಕೊಂಡಿದ್ಯಾ? ನಿನ್ನ ಥರ ಥರ್ಡ್ ಕ್ಲಾಸ್ ಅಲ್ಲ, ಅವನು ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ರೋಡ್ ಸೈಡಲ್ಲಿ ಪಾರ್ಟಿ ಮಾಡಿದ್ದು ಅಲ್ಲದೆ ಈಗ ಮತ್ತೆ ಅವನು ಅಲ್ಲೇ ಇರ್ಬೋದು ಅಂತ ಬೇರೆ ಹೇಳ್ತೀಯಾ? ನಿನ್ನೇನು ಮದುವೆ ಆದಾಗ್ಲಿಂದಾನೆ ಅವನು ರೋಡ್ಗಿಳ್ದಿರೋದು. ಹೀಗೆ ನೋಡು, ಅವನು ಮನೆಗೆ ಬರ್ದೇ ಇರೋ ಥರ ಆಗಿದೆ. ನಾಳೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನೂ ಅವ್ನು ನಿನ್ನ ಜೊತೆನೇ ಇದ್ರೆ ಬೀದಿಗೆ ಬೇಕಾದ್ರೂ ಬರ್ಬೋದು. ನೋಡು, ಈಗ ನೀನು ಸುಮ್ಮನೆ ಇದ್ಬಿಡು. ನನಗೆ ಗೊತ್ತು ಅವ್ನು ಎಲ್ಲಿ ಹೋಗಿರ್ತಾನೆ ಅಂತ. ಅಲ್ಲಿ ಹೋಗಿ ಹುಡ್ಕೊಂಡು. ಹೇಯ್ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಮೇಡಮ್, ನಾನು ನಿಮ್ಮ ಜೊತೆ ಬರಲ್ಲ. ಯಾಕೆ? ಈಗೇನು ಪ್ರಾಬ್ಲಮ್ಮು? ಹಿಂಗೆ ಕಾರಲ್ಲಿ ಕೂತ್ಕೊಂಡು ಹುಡುಕಿದ್ರೆ ಹಸ್ಬೆಂಡು ನಾಳೆವರೆಗೂ ಸಿಗಲ್ಲ. ಮತ್ತೆ ಇನ್ನು ಹೇಗೆ ಹುಡುಕಿದ್ರೆ ಸಿಗ್ತಾನೆ? ಇಲ್ಲ, ಚಿರು ಅವ್ರನ್ನ ಹುಡುಕೋ ರೀತಿಯಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಿಲ್ಲ. ಈಗೇನು ನೀನೊಬ್ಬಳೇ ಹುಡುಕಿ ನಾನೇ ಹುಡುಕ್ತೆ ಅಂತ ಎಲ್ಲರ ಹತ್ರ ಶಬಾಷ್ಗಿರಿ ತಗೊಳಕ್ಕ? ಅದರ ಅವಶ್ಯಕತೆ ಇಲ್ಲ ಮೇಡಮ್. ಅದೇನಿದ್ರು ನಿಮ್ಮಂಥವ್ರಿಗೆ. ಈಗ ಎಲ್ಲ ಹೋಗ್ತೀಯಾ? ಮೊನ್ನೆ ಪಾರ್ಟಿ ಮಾಡಿ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು. ಆಯ್ತಮ್ಮ, ನಾನು ಬರ್ತೀನಿ ಬಿಡು. ಬೇಡ ಮೇಡಮ್, ನಾನು ಹೋಗಿ ಅಲ್ಲಿ ಹುಡುಕ್ತೀನಿ, ನೀವು ಬೇರೆ ಕಡೆ ಹುಡುಕಿ. ಇಬ್ರು ಒಂದೇ ಜಾಗದಲ್ಲಿ ಹುಡುಕಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಿದ್ಮೇಲೆ ನೀನು ಯಾಕೆ ನನ್ನ ಕಾರಲ್ಲಿ ಬಂದೆ? ಏನೋ ನಿನ್ನ ಮೈದನ್ನ ಹುಡುಕೋ ರೀತಿಯಲ್ಲಿ ತುಂಬ ಖುಷಿ ಆಯ್ತು, ಅದಕ್ಕೆ ಬಂದೆ. ಹಾಗಂತ ನೀನು ಹೇಳ್ದಾಗೆಲ್ಲ ಬೀದಿಲಿ ಅವನನ್ನು ಹುಡ್ಕೋಕ್ಕಾಗಲ್ಲ. ಏನು ಎಲ್ಲ ಮನೆಗೂ ಹೋಗಿ ಬಾಗಲ್ ಬೆಳೀತಾ ಕೂತ್ಕೋಬೇಕಾ ಈಗ? ಮೇಡಮ್, ನಾನು ಹಾಗೆ ಹೇಳಿಲ್ಲ. ನಾನು ಹೋಗಿ ಮೊನ್ನೆ ಪಾರ್ಟಿ ಮಾಡಿದ ಜಾಗದಲ್ಲಿ ಹುಡ್ತೀನಿ, ನೀವು ಬೇರೆ ಕಡೆ ಹುಡುಕಿ ಅಂತ ಹೇಳ್ತಿರೋದು. ನೋಡಿ, ನೀವೇನೋ ಗಾಬರಿ ಆಡ್ಬೇಡಿ. ನನ್ಗೇನೇ ಅಪಾಯ ಆದ್ರೂ ಅದಕ್ಕೆ ನೀವು ಕಾರಣ ಅಂತ ನಾನು ಯಾರಿಗೂ ಹೇಳಲ್ಲ. ನೀವು ಗಾಡಿನ ಹುಷಾರಾಗೋಡಿಸಿ. ಹಸ್ಬೆಂಡು, ಈ ವಾಯ್ಸ್ ಎಲ್ಲೋ ಕೇಳ್ದಾಗಿದೆಯಲ್ಲ. ನಾನು ಹಸ್ಬೆಂಡು, ನಿಮ್ಮ ಹೆಂಡತಿ ದೀಪ. ಓ ದೀಪ ಮೇಡಮ್, ನೀವು ವರ್ಲ್ಡ್ ಫೇಮಸ್ ಆಗಿರೋ ಹಸ್ಬೆಂಡು ಅಲ್ಲೋ ಡೈಲಾಗ್ನ ಇನ್ನು ಯಾರು ಹೇಳಕ್ಕೆ ಸಾಧ್ಯ ಅಂತ ನೋಡಿ. ನನ್ನ ಗೆಸ್ಟ್ ಕರೆಕ್ಟ್ ಆಗೋಯ್ತು. ನೀವೇನು ಮೇಡಮ್, ಈ ಮಳೆಯಲ್ಲಿ ಇಲ್ಲಿ ಛತ್ರಿನೂ ಇಲ್ಲ. ನಡ್ರಿ ಮೇಡಮ್, ನೀವು ನಡ್ರಿ. ನಿಮ್ಮನ್ನ ಇಲ್ಲಿ ಒಬ್ಳೆ ಬಿಟ್ಬಿಟ್ಟು ಹೋಗ್ಲಾ? ಬನ್ನಿ. ಒಬ್ಬೊಬ್ಬ ಏನು ಕಾಳಜಿ ನನ್ನ ಮೇಲೆ ನಿಮಗೆ, ನಂಬಕ್ಕಾಗ್ತಿಲ್ವಲ್ರಿ? ಅದು ಈ ಮಳೆಯಲ್ಲಿ ನೀವು ನನ್ನ ನೋಡ್ಕೊಂಡು ಬಂದಿದ್ದೀರಾ? ನಿಜನ ಅಂತ ಗೊತ್ತಾಗ್ತಿಲ್ವಲ್ಲ. ಹಸ್ಬೆಂಡು, ನಾನೇ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ಎಲ್ಲೆಲ್ಲೋ ನಿಮ್ಮನ್ನು ಹುಡುಕ್ತೆ. ನೀವು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದೀರಾ. ಏನ್ ಮಾಡಲಿ ದೀಪ ಮೇಡಮ್, ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ದಿದ್ದಾಗ, ಮನಸ್ಸಿಗೆ ತುಂಬಾ ನೋವಾದಾಗ
ಕುಡಿಬೇಕು ಅನ್ಸುತ್ತೆ, ಕುಡಿತೀನಿ. ಹಸ್ಬೆಂಡು ಕುಡ್ದಿದ್ದು ಸಾಕು, ಬನ್ನಿ ಮನೆಗೆ ಹೋಗೋಣ. ಯಾವ ಮನೆ? ಯಾರ ಮನೆ? ನಾನು ಯಾಕೆ ಬರಲ್ಲ? ಕುಡ್ದ ನಶೆಯಲ್ಲಿ ಏನೇನೋ ಮಾತಾಡ್ಬಿಡಿ. ಸೈಡ್ಸ್ ಆರ್ಡರ್ ಮಾಡಿಲ್ಲ, ಸೈಡ್ಸ್ ಆರ್ಡರ್ ಮಾಡಬೇಕು. ಅದಕ್ಕೆ ಏನಮ್ಮ ಇದೆಲ್ಲ? ಏನು ಹೇಳೋದಪ್ಪ, ಎಲ್ಲ ನಮ್ಮ ಹಣೆ ಬರಹ. ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ನರಸಿಂಹ ಈ ಕೆಲಸ ಮಾಡ್ದ, ಅದಕ್ಕೆ ಅವನನ್ನ ಒಳಗಡೆ ಹಾಕಿದ್ದಾರೆ. ಅದೇ ನಮ್ಮನೆಯವ್ರ ಪ್ರಕಾರ ನನ್ನ ಮಗಂದೇ ತಪ್ಪಂತೆ. ನರಸಿಂಹ ಟೈಮಿಗೆ ಸರಿಯಾಗಿ ಹೋಗದೆ ಇದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿರ್ಲಿಲ್ವಾ? ನೀನೇ ಹೇಳ. ಏನು ಸರ್ ಇದೆಲ್ಲ? ಕಾನೂನಿನ ಪ್ರಕಾರ ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಅವನಿಗೆ ಶಿಕ್ಷೆ ಆಗೋದಲ್ಲದೆ ನನ್ನ ಪ್ರಮೋಷನ್ಗೂ ಕಲ್ಬಿತ್ತು. ನಮ್ಮ ಮಗನ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಪ್ರಮೋಷನ್ ಮುಖ್ಯವಾಗೈತೇನ್ರಿ? ಅಷ್ಟೇ, ಇವರಿಬ್ಬರನ್ನು ಕರ್ಕೊಂಡು ನೀವೀಗಲೇ ಮನೆಗೆ ಹೊರಡಿ. ಇಲ್ಲ ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನನ್ನ ಮಗ ಹೊರಗಡೆ ಬರೋವರೆಗೂ ನಾನು ಹೋಗಲ್ಲ. ಬೇಕಾದ್ರೆ ಸ್ಟೇಷನಲ್ಲಿ ಇಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಕೂತಿರ್ತೀನಿ. ನನ್ನ ಮಗ ಮುಖ್ಯ ನನಗೆ. ನನ್ನ ಮಗನ ಬಿಡುಗಡೆ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ನೋಡಿ ಮಸ್ಟ್ರೆ, ಇವಳು ಹೀಗೆ ಹಠ ಮಾಡಿದ್ರೆ ನಾನೇನು ಮಾಡ್ಬೇಕು ಹೇಳಿ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಯಾವ್ದಣ್ಣ ಕಾನೂನು? ಆ ಹುಡುಗಿ ನಮ್ಮ ಅಳಿಯಂದ್ರನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದಾಳಲ್ಲ, ಅದು ತಪ್ಪಲ್ವಾ? ನಿಮ್ ಸಾಹೇಬ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಹಿಂಗಂತ ಹೋಗ ಅಯ್ಯಪ್ಪನ್ ಕೇಳು. ಆಗ ನೋಡಿದ್ರೆ ನಾವೆಲ್ಲ ಸೇರಿ ಆ SI ಮಗಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಇನ್ನು ಡೈವರ್ಸ್ ಆಗಿದ್ರೆ ಚಿರು ಜೊತೆಗೆ ಅದು ಹೇಗೆ ಸಂಜನ ಮದುವೆ ಆಗ್ತಾಳೆ? ಏನ್ ಬೆಸ್ಟ್ರೆ, ನೀವು ಇವ್ರ ಥರನೇ ಮಾತಾಡ್ತಿದ್ದೀರಲ್ಲ. ನನ್ನ ಮಗಳಿಗೆ ಅನ್ಯಾಯ ಆಗ್ತಿತ್ತು ನಿಜ. ಅದನ್ನು ತಪ್ಸೋಕೆ ನರಸಿಂಹನಿಗೆ ಬೇರೆ ದಾರಿನೂ ಇರ್ತಿತ್ತಲ್ವಾ? ನಾನು ಅವನ್ನ ತಡೆದು ಏನು ವಿಷಯ ಅಂತ ಕೇಳಿದೆ. ನನ್ನನ್ನು ತಳ್ಳಿ ಅಲ್ಲಿಗೆ ಓಡೋಗಿ ತಾಳಿ ಕಡ್ದ. ಈಗ ಮಾಡಿದ್ದವನು ತಪ್ಪಲ್ವಾ? ಕಾನೂನು ಪ್ರಕಾರ ಅವನದು ತಪ್ಪು, ಅದಕ್ಕೆ ಅವನ್ನ ಒಳಗೆ ಹಾಕಿರೋದು. ದಯವಿಟ್ಟು ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಪ್ರಕಾರ ಅಳಿಯಂದ್ರು ನಿಮ್ಮ ಸಾಹೇಬ್ರ ಮಗಳಿಗೆ ತಾಳಿ ಕಟ್ಬೇಕಿತ್ತಾ? ನಾನೆಲ್ಲ ಹಾಗಂದೆ? ಒಂದ್ ವೇಳೆ ಅಳಿಯಂದ್ರು ಆ ಹುಡುಗಿನೇ ಮದುವೆ ಆಗಿದ್ದಿದ್ರೆ ಆಗೇನ್ ಮಾಡ್ತಾ ಇದ್ರಿ? ಯಾಕೆ ಯಾರು ನನ್ನ ಮಾತನ್ನ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಮಗಳ ಜೀವನ ಹಾಳಾಗ್ಲಿ ಅಂತ ನಾನು ಬಯಸ್ತೇನಾ? ಅವಳ ಜೀವನ ಚೆನ್ನಾಗಿರ್ಲಿ ಅಂತ ದಿನ ದೇವರಲ್ಲಿ ಬೇಡ್ಕೋತಾ ಇರ್ತೀನಿ. ಅಂಥದ್ರಲ್ಲಿ ಅವ್ರ ಜೀವನ ಹಾಳಾಗಕ್ಕೆ ನಾನು ಬಿಟ್ಬಿಡ್ತೀರಾ? ನನ್ನ ಮಗ ಏನಾದ್ರೂ ಅಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿತ್ತು. ಅಷ್ಟೇ, ಇವ್ರಿಗೆಲ್ಲ ನೀವೇ ಸ್ವಲ್ಪ ಬುದ್ಧಿ ಹೇಳಿ. ನೋಡಿ ಸರ್, ತನ್ನ ತಂಗಿ ಜೀವನ ಹಾಳಾಗಬಾರ್ದು ಅಂತ ತನ್ನ ಜೀವನನೇ ಹಾಳು ಮಾಡ್ಕೊಂಡಿರೋ ನರಸಿಂಹ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರೋ ತಾಯಿಗೆ ನಾನೇನು ಬುದ್ಧಿ ಹೇಳಿ? ತನ್ನ ಮಗನ ಜೀವನ ಹಾಳಾಗಬಾರ್ದು, ಸುಮ್ಮನೆ ಶಿಕ್ಷೆ ಅನುಭವಿಸ್ತಿದ್ದಾನೆ ಅಂತೇಳಿ ಕೊರಗ್ತಾರ ಜೀವ ಅದು. ಕಾನೂನು ಪ್ರಕಾರ ನರಸಿಂಹ ಅವ್ರು ಮಾಡಿದ ತಪ್ಪೇ ಇದ್ರು, ಆದರೆ ಮಾನವತೆ ದೃಷ್ಟಿಯಿಂದ ಅವ್ರು ಮಾಡಿದ ಖಂಡಿತ ತಪ್ಪಲ್ಲ. ತಾಳಿ ಕಟ್ಟಕ್ಕೆ ನಮ್ಮ ಮಗಳೇ ಬೇಕಿತ್ತೇನೋ? ನಮ್ಮ ಮಗಂಗೆ ಹೆಂಗ್ ಹೊಡಿತಾ ಇದ್ದಾರೆ, ಹೋಗಿ ತಡೀರಿ. ಸಾಹೇಬ್ರಿಗೆ ಹೊಡಿಬೇಡಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ನೋಡಿ, ನೀವೆಲ್ಲ ಒಳಗೆ ಹೋಗೋ ಆಗಿಲ್ಲ. ನಮ್ಮ ಮಗನ್ಗೆ ಹೊಡಿಬೇಡಿ ಸರ್. ಸಾಹೇಬ್ರೆ, ನನ್ನ ಮಗನ್ಗೆ ಹೊಡಿಬೇಡಿ ಸಾಹೇಬ್ರೆ. ಅಮ್ಮ, ಏನಾಗಲ್ಲ, ಸುಮ್ಮನೆನಮ್ಮ, ಏನಾಗಲ್ವಾ? ಸರ್, ಕಾನೂನು ಪ್ರಕಾರ ನೀವು ನರಸಿಂಹ ಅವ್ರನ್ನ ಅರೆಸ್ಟ್ ಮಾಡಬಹುದು ಹೊರತು ಹೊಡೆಯೋ ಆಗಿಲ್ಲ. ನನಗೆ ಕಾನೂನು ಪಾಠ ಮಾಡ್ತೀಯಾ? ನಿನ್ನಂಗೆ ತಿನ್ನೋದು ಒಂದು. ಸರ್, ಕಾನೂನು ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಐ ಹೋಪ್ ನಿಮಗೂ ಅದು ಗೊತ್ತಿದೆ. ಆಯ್ತಪ್ಪ, ನಾನು ನೋಡಿಯಲ್ಲ. ಜಯರಮ್ಮ,
ನಿನ್ನ ಮಗನಿಗೆ ನೀನೇ ಹೊಡಿ. ಆರೋಪಿ ಸ್ಥಾನದಲ್ಲಿ ನಿಂತಿರೋ ನಿನ್ನ ಮಗನಿಗೆ ನೀನೇ ಬೆಂಡೆತ್ತು. ಇನ್ನೊಂದ್ಸರಿ ಯಾವ ಹುಡುಗಿ ಸವಾಸಕ್ಕೂ ಹೋಗಬಾರ್ದು. ಆ ಥರ ಹೊಡಿ. ಬೇಡರಿ, ನನ್ನ ಮಗನ ಮೇಲೆ ಕೈ ಮಾಡಬೇಡಿ. ಅವನೇನು ತಪ್ಪು ಮಾಡಿಲ್ಲ. ಜಯರಾಮ, ಹೋಗಿ ಹೊಡಿತೀಯೋ ಇಲ್ವೋ? ಬೇಡ ಅಣ್ಣ, ದಯವಿಟ್ಟು ಹೊಡಿಬೇಡ. ನಮ್ಮ ಸಂಬಂಧ ಏನಿದ್ರು ಮನೆಯಲ್ಲಷ್ಟೇ, ಇಲ್ಲಿ ನಾನು ಪೊಲೀಸು. ನೀವು ಆರೋಪಿ ಪರ ಬಂದಿರೋದು. ನೀವು ಬೇಡ್ಕೋತೀರಾ ಅಂದ್ಬಿಟ್ಟು ನಾನು ಕೇಳೋದಕ್ಕಾಗಲ್ಲ. ಇನ್ನೂ ಜೋರ ಕಡೆ. ಬೇಡ ಅಂತ ಹೇಳಿ ಸಾಹೇಬ್ರೆ. ಸೈಡ್ಸ್ ಆರ್ಡರ್ ಮಾಡೋಣ ಅಂತ ಒಂದು ಸೆಕೆಂಡ್ ಫೋನ್ ಆನ್ ಮಾಡಿದ್ರೆ ಅಷ್ಟರಲ್ಲಿ ಫೋನ್ ಬಂದ್ಬಿಡೋದು. ಅಂಬುಜ ಅಲ್ಲಿ ಯಾರು? ಕುಡ್ದಿದ್ದಾಗ ಯಾರು ನೆನಪಾಗಲ್ವಂತೆ. ತಪ್ಪು ಕಲ್ಪನೆ ನೀವು. ಕುಡ್ದಾಗ್ಲೇ ಎಲ್ಲರೂ ನೆನಪಾಗೋದು. ಈಗ ಫೋನ್ ಮಾಡಿರೋದು ಯಾರು ಅಂತಂದ್ರೆ ಅಂಬುಜ ಆಂಟಿ, ಅದೇ ಅಂಬುಜ ಆಂಟಿ ಅವರೇ ತಾನೆ. ಅಳಿಯಂದ್ರಕ್ಕೆ ಫೋನ್ ಎತ್ತಾ ಇಲ್ವಲ್ಲ? ಸರಿ ಕಣ್ರಿ, ನೀವು ಈ ಥರ ಮುಖ ಗಟ್ಟಿ ಹಾಕೊಂಡಿದ್ರೆ ನೋಡಕ್ಕಾಗಲ್ಲ. ನೀವು ಯಾವಾಗಲೂ ಈ ಪಟಾಕಿ ಸಿಡಿಯೋ ಥರ ಪಟ 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 ಅಂತ ಮಾತಾಡ್ತಾ ಇರ್ಬೇಕು. ಉರಿದಿರೋ 100 ವೋಲ್ಟ್ ಬಲ್ಬ್ ಥರ ಮುಖದಲ್ಲಿ ನಗು ಇರ್ಬೇಕು ನಿಮ್ಮದು ಮುಖದಲ್ಲಿ. ಹಳೆದೆಲ್ಲ ಈಗ ನೆನಪಾಗ್ತಿದ್ಯಾ ನಿಮಗೆ? ಹ್ಞೂ ಕಣ್ರಿ, ಕುಡ್ದಾಗಲೇ ಹಳೆದೆಲ್ಲ ನೆನಪಾಗೋದು. ಕುಡ್ದಾಗ ಹಳಗಿದ ಸಂಬಂಧ ಒಂದಾಗಬೇಕು ಅನಿಸುತ್ತೆ. ದೂರ ಆಗಿರೋರು ಹತ್ರ ಬರಲಿ ಅನಿಸುತ್ತೆ. ಪ್ರಪಂಚದಲ್ಲಿರೋರು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅನಿಸುತ್ತೆ. ಕೈ ಕೊಟ್ಟೋಗಿರೋ ಹಳೆ ಲವರು ಈ ಟೈಮಲ್ಲೇ ಸಿಕ್ಕಾಪಟ್ಟೆ ನೆನಪಾಗ್ತಾರೆ ಕಣ್ರಿ. ಸರಿ ಸರಿ, ಮಾತಾಡಿದ್ ಸಾಕು. ಮೊದಲು ಏನು ಅಂತ ಕೇಳಿ. ಗುಡ್ ಪಾಯಿಂಟ್, ಗುಡ್ ಪಾಯಿಂಟ್. ಅಯ್ಯೋ, ಏನ್ ಅಳಿ ಅಂದ್ರೆ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಮಾಡಿರೋ ತಪ್ಪಿಗೆ ಇಲ್ಲಿ ನಮ್ಮ ನರಸಿಂಹನ್ಗೆ ಪೊಲೀಸವರು ಚೆನ್ನಾಗಿ ಹೊಡಿತಾ ಇದ್ದಾರೆ. ಅಲ್ಲ, ನಾನೇನು ಮಾಡಿದೆ ಅಂತ ಹಿಂಗೆ ಮಾತಾಡ್ತಾ ಇದ್ದೀರಾ? ಹೆಂಡತಿ ಇರುವಾಗ್ಲೇ ಇನ್ನೊಂದು ಮದ್ವೆ ಆಗೋಕೆ ಹೊರಟಿದ್ರಲ್ಲ, ಅದು ತಪ್ಪಲ್ವಾ? ನೋ ನೋ ಆಂಟಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನೀವು ಇಂಗ್ಲೀಷಲ್ಲಿ ಟಸ್ಸು ಪುಸ್ಸು ಅಂದ್ರೆ ನನ್ಗದೆಲ್ಲ ಅರ್ಥ ಆಗಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ನೀವು ಆದಷ್ಟು ಬೇಗ ಬಂದು ನಮ್ಮ ನರಸಿಂಹನ ಬಿಡಿಸ್ಬೇಕು ಅಷ್ಟೇ. ಈಗ ನಿಮ್ಮ ಪ್ರಕಾರ ನಾನೇ ತಪ್ಪು ಮಾಡಿದ್ದೀನ? ಆಯಿತು ಬಿಡಿ. ರೆಸ್ಪಾನ್ಸಿಬಲ್ ಅಳಿಯ ಅಂತ ಇಷ್ಟು ದಿನ ನೀವೆಲ್ಲರೂ ರೆಸ್ಪೆಕ್ಟ್ ಕೊಡ್ತಾಯಿದ್ರಿ. ಆದರೆ ಇವತ್ತಾಗಿದ್ದ ಇನ್ಸಿಡೆಂಟಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಯ್ತು. ಆಗದೆ ಇರುತ್ತಾ ಹೇಳಿ? ಆದರೆ ನಮ್ಮ ದೀಪಾ ಮೇಡಮ್ಗೆ ನನಗಿಂತಲೂ ತುಂಬ ಬೇಜಾರಾಗಿದೆ. ಯಾಕಂದ್ರೆ ಅವರೇ ಈ ಮದುವೆ ಇನಿಷಿಯೇಟಿವ್ ತೊಗೊಂಡು ತಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂದಿದ್ರು ಅಂತೆ. ಆದರೆ ಅದಾಗಲಿಲ್ವಲ್ಲ, ಅದಕ್ಕೆ ಪಾಪ ಈ ಮಳೆಯಲ್ಲಿ ನಾನು ಹುಡ್ಕೊಂಡು ಬಂದಿದ್ದಾರೆ. ಅಂದ್ರೆ ನೀವು ಮನೇಲಿ ಇಲ್ವಾ ಅಳಿ ಅಂದ್ರೆ? ಇಲ್ಲ, ಮಳೆಯಲ್ಲಿದ್ದೀನಿ. ದೀಪ ಅವರು ಮಳೆಯಲ್ಲಿದ್ದಾರೆ.
ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಅಳಿ ಅಂದ್ರೆ ನೀವ್ ಆದಷ್ಟು ಬೇಗ ಬಂದು ನಮ್ ನರಸಿಂಹನ ಬಿಡಿಸ್ಬೇಕು. ಆ ದೀಪನ್ಗೂ ಹೇಳಿ ಈ ವಿಷಯನ. ಹಲೋ ಹಲೋ ಹಲೋ, ಏನಾಯ್ತು? ಏನ್ ಹೇಳಿದ್ರು? ಪೊಲೀಸು ಸ್ಟೇಷನ್ ಏನೋ ಹೇಳಿದ್ರು. ಅಂದ್ರೆ ಅಣ್ಣನ ಅರೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಮತ್ತೇನು ಹೇಳಿದ್ರು? ಅಂದ್ರೆ ಎಲ್ಲ ದಂಧೆ ತಪ್ಪಂತೆ. ಏನೋ ಹೇಳಿದ್ರು. ಮಳೆ ಸರಿಯಾಗಿ ಕೇಳಿಸ್ಲಿಲ್ಲ. ಮಳೆಯಲ್ಲಿ ಏನೋ ಕೇಳಿಸ್ತಿರ್ಲಿಲ್ವಾ? ಅಥವಾ ನೀವು ಕೂಡ ನಶೆಯಲ್ಲಿ ನಿಮ್ ತಲೆಗೇನೋ ಹೋಗ್ಲಿಲ್ವಾ? ಏಯ್, ಹುಡುಗಿರು ಫೋನು ಎರಡು ಒಂದೇ ಥರ. ಅವುಗಳ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತೀವಿ, ಆದರೂ ಕೊಡಬಾರ ಟೈಮಲ್ಲಿ ಸರಿಯಾಗಿ ಕೈ ಕೊಡ್ತವೆ. ಬರೀ ಹುಡುಗಿರ್ ಮಾತ್ರ ಕೈ ಕೊಡಲ್ಲ, ಎಷ್ಟೋ ಸಲ ಹುಡುಗರು ಚೆನ್ನಾಗಿ ಕೈ ಕೊಡ್ತಾರೆ. ಏನು ಮೇಡಮ್ ನೀವು ಕೈ ಕೊಡೋದೇ ತಪ್ಪು ಅಂಥದ್ರಲ್ಲಿ ಚೆನ್ನಾಗಿ ಕೈ ಕೊಡ್ತಾರೆ ಅಂತ ಬೇರೆ ಹೇಳ್ತಿರಲ್ಲ. ಏನ್ರಿ ಚೆನ್ನಾಗಿರೋದು ಅದರಲ್ಲಿ?